ಹಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಹಲವಾರು ರೀತಿಯ ಸಾಮಾಜಿಕ ಸೇವೆ ಮಾಡುವ ವ್ಯಕ್ತಿಗಳನ್ನು ನಾವು ದಿನನಿತ್ಯ ನೋಡುತ್ತೇವೆ. ಸಮಾಜ ಸೇವೆ ಮಾಡೋದಕ್ಕೋಸ್ಕರವೇ ತಮ್ಮ ಜೀವಮಾನವನ್ನೇ ಮುಡುಪಾಗಿಟ್ಟಿರುವ ಬಹಳಷ್ಟು ಸಮಾಜ ಸೇವಕರುಗಳು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ಸದಾ ಮುಂದಿರುವ ಹಾಗೂ ಜನರಿಗೆ ಚಿರಪರಿಚಿತರಾಗಿರುವ ಅಬ್ದುಲ್ ರೆಹಮಾನ್, ಫಿಶ್ಮೋನು, ಹಸೇನಾರ್, ಆರಿಫ್ ಇವರುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಬೆಂಬಲಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡಿ. ಮಲೆನಾಡಿನ ಈ ಸಮಾಜ ಸೇವಕರು ಎಲ್ಲ ರೀತಿಯ ಸಮಾಜ ಸೇವಕರಿಗೂ ಮಾದರಿಯಾಗಿರುವಂಥವರು. ಇವರು ಮಾಡುತ್ತಿರುವ ಮಾನವೀಯ ಹಾಗೂ ಮಹತ್ತರವಾದ ಸಾಮಾಜಿಕ ಕಾರ್ಯವನ್ನು ಸಾಧಾರಣವಾಗಿ ಯಾರು ಕೂಡ ಮಾಡಲು ಹಿಂಜರಿಯುವಂಥದ್ದು. ವಾರಸುದಾರರಿಲ್ಲದೆ ರಸ್ತೆ ಬದಿಯಲ್ಲಿ ಬಿದ್ದಿರುವ ಅನಾಥ ವ್ಯಕ್ತಿಗಳನ್ನು, ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಅವರನ್ನು ಸ್ನಾನ ಮಾಡಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಅನಾಥಾಶ್ರಮಗಳಿಗೆ ದಾಖಲಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಮೂಡಿಗೆರೆಯ ಪರಿಸರದಲ್ಲಿ ಅಪಘಾತಗಳು ನಡೆದರೆ ಆ ಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಅದೇ ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ ಮೃತಪಟ್ಟಿರುವ ಕೊಳತು ನಾರುತ್ತಿರುವ ಅದೆಷ್ಟು ಅನಾಥ ಶವಗಳನ್ನು ಗೌರವದಿಂದ ಅವರವರ ಸಂಪ್ರದಾಯಗಳ ಪ್ರಕಾರ ಶವ ಸಂಸ್ಕಾರ ನಡೆಸುವ ಮೂಲಕ ಮಲೆನಾಡು ಭಾಗದಲ್ಲಿ ಮನೆಮಾತಾಗಿರುವ ಈ ಸಮಾಜ ಸೇವಕರ ಬಗ್ಗೆ ಅದೆಷ್ಟು ಗುಣಗಾನ ಮಾಡಿದರೂ ಸಾಲದು. ಸಮಾಜದಲ್ಲಿ ನಿಸ್ವಾರ್ಥತೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಮಾಜಿಕವಾಗಿ ಇಂತಹ ಜನಸೇವೆ ಮಾಡುವ ಸೇವಕರನ್ನು ನಿರ್ಮಲ ಹೃದಯದ ವೀರರು ಎಂದರೆ ತಪ್ಪಾಗಲಾರದು. ಇವರ ಕಾರ್ಯವು ಬದುಕಿರುವವರಿಗಿಂತಲೂ ಸತ್ತವರಿಗೂ ಗೌರವ ಕೊಡುವಂತಹ ಮಹತ್ತರವಾದಂಥ ಸೇವೆಯಾಗಿರುತ್ತದೆ. ಈ ಎಲ್ಲ ಸಮಾಜ ಸೇವಕರನ್ನು ಸಂದರ್ಶಿಸಿ ಅವರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಸದ್ಯಕ್ಕೆ ಇಡಲಾಗುವುದು. ಅಲ್ಲಿಯವರೆಗೆ ಹಟ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗುವ ಇನ್ನಿತರ ಸುದ್ದಿಗಳನ್ನು ವೀಕ್ಷಿಸಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.